ಕೇಳಿಸ್ಕೊಳ್ಳಿ. ಈಗ ನಿಮಗೆ ಜನ ಪ್ರೀತಿಯಿಂದ ಸರ್ಕಾರ ಕೊಟ್ಟಿದ್ದಾರೆ. ಅಣ್ಣ ಸ್ವಲ್ಪ ಸುಮ್ಮನಿರೋಣ, ಸ್ವಲ್ಪ ಕೂತ್ಕೊಳ್ಳೋಣ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ನಿಮಗೆ ಸರ್ಕಾರ ಕೊಟ್ಟಿದ್ದಾರೆ. ನೀವು ಏನು ನ್ಯೂನ್ಯತೆಗಳಿದೆಯೋ ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಧ್ಯೆ ಇರತಕ್ಕಂಥದ್ದನ್ನ ಬಗೆಹರಿಸಬೇಕಾಗಿರೋದು ನೀವೇನೆ. ನೀವು ಹೋಗಿ ಏನೇನು ನಿಮಗೆ ಅನ್ಯಾಯ ಆಗ್ತಾ ಇದೆಯಾ ಹೋರಾಟ ಮಾಡಿ, ನೀವು ಹೋರಾಟ ಮಾಡಿ. ಆದ್ರೆ ಪ್ರತಿ ಸಾರಿ ನೀವೇನ್ ಹೇಳ್ತೀರಿ? ಈಗ ಕೇಳಿ ಇಲ್ಲಿ ನಾವು ಪ್ರತಿ ಸಲ ನೀವು ಹೋಗಿ ಈ ಸರ್ಕಾರ ವಿರೋಧ ಪಕ್ಷ ನಾಯಕರ ರವಿ ಅವರ ಕನ್ಕ್ಲೂಡ್ ಮಾಡಿ. ನೀವು ಸಮಯ ಆಯ್ತು ಕನ್ಕ್ಲೂಡ್ ಮಾಡಿ. ಗಲಾಟೆ ಆದ್ರೆ ನಾನು ನಿಮ್ಗೆ ಮಾಡಿ ಬೇರೆ ಕನ್ಕ್ಲೂಡ್ ಮಾಡಿ. ನೀವು ಕನ್ಕ್ಲೂಡ್ ಮಾಡಿ ವಿಚಾರದ ಮೇಲೆ ಮಾತಾಡಿ ಅಷ್ಟೇ. ಕೂತ್ಕೊಳ್ಳಿ ಪ್ಲೀಸ್. 5 ನಿಮಿಷ ಕೂತ್ಕೊಳ್ಳಿ. 5 ನಿಮಿಷ ಕಂಪ್ಲೀಟ್ ಮಾಡಿ ಕೂತ್ಕೊಳ್ಳಿ. 5 ನಿಮಿಷಕ್ಕೆ ಕನ್ಕ್ಲೂಡ್ ಮಾಡ್ತೀನಿ. ಕೂತ್ಕೊಳ್ಳಿ ಮಂತ್ರಿಗಳೇ, ಕನ್ಕ್ಲೂಡ್ ಮಾಡಿ. 5 ನಿಮಿಷ ಆಯ್ತು. ನೀವು ಲಾಸ್ಟ್ 2 ನಿಮಿಷದಲ್ಲಿ ಮುಗಿಸ್ಬೇಕು. ಮುಂಚೆ ಕಂಪ್ಯೂಟರ್ ನೋಡ್ಬಿಡ್ತಾರೆ ಎಲ್ಲಿ ಸಮಸ್ಯೆ ಇದೆ, ಯಾವ ಆಸ್ಪತ್ರೆಗೆ ಎಲ್ಲಿದ್ದಾರೆ, ಯಾವ ಆಸ್ಪತ್ರೆ ಯಾವ ಬಡವರು ಇದ್ದಾರೆ, ಏನು ಅನುಕೂಲ ಇದೆ. ಮಾತು ಕೇಳೋದಿಲ್ಲ ಅಂದ್ರೆ ಏನ್ರಿ ಇದು? ಕೂತ್ಕೊಳ್ಳಿ. ವಿರೋಧ ಪಕ್ಷದ ನಾಯಕರು ಕೇಳೋದಿಲ್ಲ ನಿಮ್ಗೆ. ಕೂತ್ಕೊಳ್ರಿ, ಕನ್ಕ್ಲೂಡ್ ಮಾಡಿ. ಮಾನ್ಯ ಸಭಾಪತಿಗಳೇ, ಈಗ ರೈತರ ಬದುಕಿದ್ದಾಗ ಸರ್ಕಾರ ಕೂತ್ಕೊಳ್ಳಿ ಮಾತಾಡ್ರಿ. ರೈತ ಬದುಕಿದಾಗ ಸರ್ಕಾರ ಪದವನ್ನ ಬಳಸಿದ್ದಾರೆ. ರೈತ ಬದುಕಿದಾಗ ಮೌನ. ದಯವಿಟ್ಟು ತಾವು ಏನ್ ಪದ ಬಳಕೆ ಮಾಡಿದ್ದಾರೆ? ಏನ್ ಮಾಡಿದ್ದಾರೆ? ಏನಿಲ್ಲ ಬಿಡಿ. ಅದನ್ನ ಕೇಳಿ ದಯವಿಟ್ಟು. ಅದನ್ನ ರೈತ ಬದುಕಿದ್ದಾಗ ಒಂದ್ ಸೆಕೆಂಡ್ ಮಾತಾಡ್ಬೇಕಾದ್ರೆ ಗಾದೆ ಮಾತು ಅಂತ ಹೇಳಿ ಕುಣಿಲಾರ್ದವರು ಅನ್ನೋ ಪದವನ್ನ ಬಳಕೆ ಮಾಡಿದ್ದಾರೆ. ನಾನು ಹೇಳ್ತೇನೆ, ಸಚ್ಚಾರಿತ್ರ ಕೆಟ್ಟವರು ತುಳಸಿ ಕಟ್ಟೆ ಪ್ರದಕ್ಷಿಣೆ ಮಾಡಿದ್ರೆ ಸಚ್ಚಾರಿತ್ರ ಬರೋದಿಲ್ಲ. ಅದು ಅವ್ರಿಗೂ ಅಪ್ಲಿಕಬಲ್. ದಯಮಾಡಿ ಒಂದು ಪಾರ್ಟಿ ಬಗ್ಗೆ ಮಾತಾಡ್ಬೇಕಾದ್ರೆ ಸ್ವಲ್ಪ ಬಿಗಿ ಇಟ್ಕೊಂಡು ಮಾತಾಡಬೇಕು. ಈ ತರದ ಗಾದೆ ಮಾತೇಳಿ ಅವ್ರು ಟಾಟ್ ಕೊಡಕ್ ಬಂದ್ರೆ ಅವ್ರಿಗಿನ್ನ ಚೆನ್ನಾಗಿ ನಾವು ಕೊಡ್ತೀವಿ. ಅವ್ರಿಗೆ ಅರ್ಥ ಆಗ್ಲಿ. ಸಚ್ಚಾರಿತ್ರ ಕೆಟ್ಟಂತವ್ರು ತುಳಸಿ ಕಟ್ಟೆ ಪ್ರದಕ್ಷಿಣೆ ಹಾಕಿದ್ರೆ ಅವ್ರಿಗೆ ಏನ್ ಹೇಳ್ತಾರೆ ಅಂತ ಅವ್ರು ತಿಳ್ಕೊಳ್ಳಿ ಸಾಕು. ಸರಿ, ಕೂತ್ಕೊಳ್ಳಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.